ನಮ್ಮ ಮೊನ್ನೆ ವಿಧಾನಸಭಾದಾಗ ಸಿದ್ದರಾಮಯ್ಯ ಕೇಳಿದೆ, ಸಂವಿಧಾನದಾಗ ಎಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡದೈತ್ರಿ ಸಿದ್ದರಾಮಯ್ಯ ನೋಡೋದು ಕೇಳಿದೆ. ಮಿಸ್ಟರ್ ಯತ್ನಾಳ್, ಆರ್ಟಿಕಲ್ 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 ಹೇಳ್ರಿ, ಎಲ್ಲ ಆರ್ಟಿಕಲ್ ಸುಡುಗಾಡೆ ಐತಿ. ಹಿಂಗೆ ಹಿಂಗೆ ನೋಡು, ಪೇಜ್ ಓಡಿಸೋದು ಇದೇ ನಡೀತು. ಅಲ್ಲಿಂದ ರಾಯರೆಡ್ಡಿ ಬಂದ, ಅವನ್ ತೆಗೆದು ಕೊಟ್ಟ, ಇದು ಅಲ್ಲು ಇದು ಅಲ್ಲು, ಇದೇ ನಡೀತು. ನೋಡ್ರಿ, ಸಂವಿಧಾನ ಸಂವಿಧಾನದ ಮಾತಾಡ್ತೀರಿ, ನೀವು ಸಂವಿಧಾನ ವಿರೋಧಿ ಕೆಲಸ ಮಾಡ್ಲಕತ್ತೀರಿ ಅಂತೇಳಿ ಕೇಳುವಂತ ಶಕ್ತಿ ನಾವು ಇರದೇ ಇದ್ರೆ ಈ ದೇಶದ ಹಿಂದೂಗಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಅವತ್ತು ನಾವು ಬೈಲಕ್ಕೆ ಚಾಲೂ ಮಾಡಿದ್ವಿ. ಮೊದಲು ಗುರುಗಳು ಪ್ರಾರಂಭ ಮಾಡಿದ್ರು, ನಾನು ಬಾಯಿಗೆ ಬಂದಾಗ ಆ ಸ್ವಾಮಿಗಳಿಗೆ ಬೈಲಕೈತೆ. ಈ ಕ್ಯಾಮಿ ಹಾಕಿ ಹಾಕೊಂಡ್ರಪ್ಪ ಸನಾತನ, ಕ್ಯಾಮಿ ಹಾಕೊಂಡು ಹೆಸರು ಹಾಕೊಂಡು ಅಡ್ಡಾಡಲ್ಲ, ಅದೇನಿದು ಹಿಡ್ಕೊಂಡು ಅಡ್ಡಾಡ್ತಾರಲ್ಲ ಫಕೀರು. ಹಾಂ, ಫಕೀರಾಗಲಿ ಒಂದು ಏನದು ನವಿಲಿಂದು ಗರಿ ಬಡ್ಕೋತ ಅಡ್ಡಾಡ್ರಪ್ಪ, ನೀವು ನಮ್ದ್ರ ಯಾಕ? ಅವತ್ತು ನಡೆದು ಒಬ್ಬ ಸ್ವಾಮಿಯವ್ರು ಮಾತಾಡಲ್ಲನ್ರಿ, ಅವ ಎಲ್ಲದನವ ನಿಜಗುಣಾನಂದ ಎಲ್ಲರ ಪಾಯಿಂಟ್ ನಾನ, ಇನ್ನೊಬ್ಬವ ಶಾನೆ ಹಳ್ಳಿ ಎಲ್ಲ ಪಾಯಿಂಟ್ ಅನ್ನೋಣ. ಈ ನಮ್ಮಲ್ಲಿ ಒಂದು ಕೆಟ್ಟ ಚಟ ಐತೆ ನೋಡ್ರ, ನೋಡ್ರ ಬುದ್ಧಿಗಳ ಭಾಷಣ ನಮ್ಮ ಸುತ್ತಮುತ್ತಿದ್ದಾವ ನೋಡ್ರ. ರಾಡ್ಯಾಗ ಯಾಕೆ ಕಲ್ಲು ಹೋಗೋದು, ಮೈ ಕೆಸರು ಮಾಡ್ಕೊತೀವಿ ಅಪ್ಪರ ಮಕ್ಕಳು ಕೆಲಸ ಮಾಡ್ಲಾರ್ದವ್ರು. ನನ್ನ ತತ್ವ ಏನಂದ್ರೆ, ರಾಡ್ಯಾಗ ಕೆಸರಾಗ ಬೀಳಿ ಗಟರಾಗ ಬೀಳಿ ತಿರುಗಾಡಿ ಹೊಡ್ತಾನೆ, ಹೊಡೆದು ಮೆತ್ತಗೆ ಮಾಡಿ ಗಂಗಾ ನದಿ ಒಳಗೆ ಜಳಕ ಮಾಡ್ರಿ, ಎಲ್ಲ ಶುದ್ಧ ಆಗಿರ್ತಾರೆ. ಇದು ಬೇಕೇ ನಮ್ಮ ಸಿದ್ದಣ್ಣವ್ರು ಹೇಳ್ದಂಗ ಓದಿತೀನಂದ್ರೆ ಅನ್ಸುತ್ತಾರೆ. ಈಗ ಎಲ್ಲರ ಗಾಂಧಿ ಹಂಗ ಕಣ್ಣು ಮುಚ್ಕೋ, ಕಿವಿ ಮುಚ್ಕೋ, ಬಾಯಿ ಮುಚ್ಕೋ ಅಂದ್ರ ಬಾಯಿ ಮುಚ್ಕೊಂಡ್ರೆ ಭಾರತದ ಪರಿಸ್ಥಿತಿ ಹಿಂಗಾಗೈತಿ.